ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನಿಧಿ, ಒಂದು ಕಪ್ ಕಾಫಿ ಮಾಡಿಕೊಡು, ನಿನ್ನ ಮಾವನಿಗೆ ಸ್ವಲ್ಪ ಹುಷಾರಿಲ್ಲ ಎಂದು ಅತ್ತೆ ಹೇಳಿದಾಗ ನಿಧಿ ಮುಖವನ್ನು ಊದಿಸಿಕೊಂಡು, ಈಗ ತಾನೇ ಕಾಫಿ ಮಾಡಿಕೊಟ್ಟೆ, ಈಗ ಪುನಃ ಕಾಫಿ ಕೇಳ್ತಾ ಇದ್ದೀರಾ? ಸಣ್ಣ ಮಕ್ಕಳಿರುವ ಮನೆ ಇದು, ಹಾಲು ಕೂಡ ಹೊರಗಿಂದ ತರಬೇಕು. ಇರುವ ಹಾಲನ್ನೆಲ್ಲ ಯಾವಾಗಲೂ ಕಾಫಿ ಟೀಗೆ ಸುರಿದರೆ ಮಕ್ಕಳಿಗೆ ಏನು ಕೊಡೋದು? ಮಾವನಲ್ಲಿ ಹೇಳ್ಬಿಡಿ, ಕಾಫಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಎಂದು ಸೊಸೆ ಹೇಳಿ ಸ್ನಾನಕ್ಕೆ ಹೋಗುತ್ತಾಳೆ. ಸೊಸೆ ಈ ರೀತಿ ಸಿಡಿಮಿಡಿಗೊಂಡು ಸ್ನಾನಕ್ಕೆ ಹೋದಾಗ ಶಾರದಾ ನಿಂತಲ್ಲೇ ನಿಂತು ಬಿಟ್ಟಿದ್ದರು. ಈಗ ಈ ಮನೆಯಲ್ಲಿ ಒಂದು ಕಪ್ ಕಾಫಿ ಮಾಡಲು ಕೂಡ ಸೊಸೆಯನ್ನು ಕೇಳಬೇಕಾಗುತ್ತದೆ. ಆದರೆ ಸೊಸೆ ಒಂದು ಕಪ್ ಕಾಫಿ ಮಾಡಲು ನಿರಾಕರಿಸಿದಳು. ಗಂಡನ ಆರೋಗ್ಯವು ತುಂಬಾ ಹದಗೆಟ್ಟಿದೆ, ಅವರಿಗೆ ಒಂದು ಕಪ್ ಕಾಫಿ ಕೂಡ ಕೊಡಲು ಆಗುತ್ತಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರು. ಆಗ ರೂಮ್ನಿಂದ ಶಾರದಾ ಪತಿ ವಿಶ್ವನಾಥ್, ಕಾಫಿ ಬೇಡ, ಟೀ ಮಾಡು, ನನಗೆ ಟೀಗೆ ಸ್ವಲ್ಪ ಶುಂಠಿಯನ್ನು ಹಾಕು ಎಂದು ಹೇಳಿದರು. ಶಾರದಾ ಪತಿಯ ಸ್ವರ ಕೇಳಿ ರೂಮ್ಗೆ ಹೋಗಿ, ರೀ, ಹಾಲು ಆಗೋಗಿದೆ, ಹಾಲು ಯಾವಾಗ ಬರುತ್ತದೆಯೋ ಆವಾಗ ಮಾಡಿಕೊಡುತ್ತೇನೆ ಎಂದರು. ನಂತರ ರಾತ್ರಿ ಇಡೀ ಕೆಮ್ಮಿನ ಕಾರಣದಿಂದ ವಾಂತಿ ಮಾಡಿ ಬಿಟ್ಟ ಬಟ್ಟೆಗಳನ್ನೆಲ್ಲ ಅಲ್ಲೇ ಕುರ್ಚಿಯ ಮೇಲಿಟ್ಟಿದ್ದರು. ಅದನ್ನು ತೆಗೆದುಕೊಂಡು ತೊಳೆಯಲು ಹೋದರು ಶಾರದಾ. ರಾತ್ರಿ ವಿಶ್ವನಾಥ್ ಅವರಿಗೆ ತುಂಬಾ ಜೋರಾಗಿ ಕೆಮ್ಮು ಬರುತ್ತಿತ್ತು. ಇದರಿಂದ ಅವರು ಆಗಾಗ ವಾಂತಿ ಮಾಡುತ್ತಿದ್ದರು. ಹೀಗಾಗಿ ಅವರ ಎಲ್ಲಾ ಬಟ್ಟೆಗಳು, ಹೊದಿಕೆ, ದಿಂಬುಗಳು ಎಲ್ಲವೂ ಗಲೀಜಾಗಿತ್ತು. ಶಾರದಾ ಅವರು ಅದನ್ನೆಲ್ಲ ಚೆನ್ನಾಗಿ ಸ್ವಚ್ಛ ಮಾಡಿ ತೊಳೆದು ಒಣಗಾಕಿದರು. ಅಷ್ಟರಲ್ಲೇ ಸೊಸೆ ಸ್ನಾನ ಮಾಡಿ ಬಾತ್ರೂಮ್ನಿಂದ ಬಂದು ಹೇಳುತ್ತಾಳೆ, ಇಡೀ ಮನೆ ಗಲೀಜಾಗಿದೆ, 4 ಕಡೆ ವಾಸನೆ ಬರ್ತಾ ಇದೆ. ಅತ್ತೆ, ಇಡೀ ಮನೆಯನ್ನು ಸ್ವಚ್ಛ ಮಾಡಿ, ನಾನು ಈಗ ತಾನೇ ಸ್ನಾನ ಮಾಡಿ ಬಂದಿದ್ದೀನಿ, ಇವೆಲ್ಲವನ್ನು ಕ್ಲೀನ್ ಮಾಡಲು ಆಗುವುದಿಲ್ಲ ಅಂದಳು. ಆಗ ನಿಧಿ, ಯಾವಾಗಲೂ ಮನೆಯನ್ನು ನಾನೇ ಸ್ವಚ್ಛ ಮಾಡುವುದು, ಇವತ್ತು ನಾನೇ ಮಾಡ್ತೀನಿ, ಅಲ್ಲದೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ರಾತ್ರಿ ಮಾವ ವಾಂತಿ ಮಾಡಿಟ್ಟ ಬಟ್ಟೆಗಳನ್ನು ತೊಳೆಯಲು ಸ್ವಲ್ಪ ಟೈಮ್ ಆಯಿತು, ಅವನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮನೆ ಕ್ಲೀನ್ ಮಾಡಿಕೊಳ್ಳೋಣ ಅಂದುಕೊಂಡೆ ಅಷ್ಟೇ ಎಂದರು. ಹೌದು, ಮನೆಯಲ್ಲಿರುತ್ತೀರಿ ಎಂದಾದರೆ ಅಲ್ಪ ಸ್ವಲ್ಪ ಕೆಲಸ ಮಾಡಬೇಕಾಗುತ್ತದೆ. ನೀವು ಯಾರಿಗೆ ಇದನ್ನೆಲ್ಲ ಕೇಳಿಸುತ್ತಿರುವಿರಿ? ನಾವು ಕೂಡ ಇಲ್ಲಿ ನಿಮಗೆ ಅಡಿಗೆ ಮಾಡಿ ತಿನ್ನಿಸ್ತೀವಿ ಎಂದು ತನ್ನ ರೂಮ್ಗೆ ಹೋಗುತ್ತಾಳೆ ನಿಧಿ. ಸ್ವಲ್ಪ ದಿನಗಳಿಂದ ಮಗನ ಮತ್ತು ಸೊಸೆಯ ವರ್ತನೆಗಳು ತುಂಬಾ ಬದಲಾದಂತೆ ಕಾಣುತ್ತಿತ್ತು. ಮಾತು ಮಾತಿಗೂ ಸೊಸೆ ಈ ರೀತಿ ವ್ಯಂಗ್ಯವಾಗಿ ಮಾತನಾಡುತ್ತಾ ಇರುತ್ತಾಳೆ. ಆದರೆ ಶಾರದಾ ಏನೂ ಹೇಳುವುದಿಲ್ಲ. ಅವರ ಸೊಸೆ ತನ್ನ ರೂಮ್ನಲ್ಲಿ ಕುಳಿತುಕೊಂಡು ಅವರ ಅಮ್ಮನ ಹತ್ತಿರ ಮಾತನಾಡುತ್ತಿರುತ್ತಾಳೆ. ಈ ಕಡೆ ಶಾರದಾ ಮನೆಗೆ ಎಲ್ಲ ಸ್ವಚ್ಛತೆಯನ್ನು ಮಾಡುತ್ತಾ ಇರುತ್ತಾರೆ. ನಂತರ ತಣ್ಣೀರು ಸ್ನಾನ ಮಾಡಿ ಬಂದಾಗ ಅವರಿಗೆ ತುಂಬಾ ಚಳಿಯಾಗುತ್ತದೆ. ವಿಶ್ವನಾಥ್ ಅವರು ಹೇಳುತ್ತಾರೆ, ಯಾಕೆ ಕಾಫಿ ಮಾಡಲಿಲ್ಲ? ಈಗ ಹಾಲು ಬಂದಿರಬಹುದು ತಾನೆ? ಶಾರದಾ ಅವರಿಗೂ ಕೂಡ ತುಂಬಾ ಚಳಿ ಆಗ್ತಾ ಇತ್ತು. ಹಾಗಾಗಿ ಅವರು ಅಡಿಗೆ ಮನೆಗೆ ಹೋಗಿ ತನಗೂ ಮತ್ತು ಗಂಡನಿಗೂ 2 ಕಪ್ ಟೀ ಮಾಡಿಕೊಂಡು ರೂಮ್ನಲ್ಲಿ ತಂದು ಕುಡಿಯುತ್ತಾರೆ. ಆಗ ಸೊಸೆ ಅಡಿಗೆ ಮನೆಯಿಂದ ಚಹಾ ಮಾಡಿದಂಥ ಪಾತ್ರೆಗಳನ್ನು ನೋಡಿ ಕೋಪದಿಂದ ಕಿರುಚುತ್ತಾ ಅತ್ತೆಯನ್ನು ಕರೆಯುತ್ತಾಳೆ. ಅತ್ತೆ, ಸ್ವಲ್ಪ ಇಲ್ಲಿ ಬನ್ನಿ ಎಂದು ಜೋರಾಗಿ ಕೂಗಿ ಕರೆಯುತ್ತಾಳೆ. ಆಗ ತುಂಬಾ ಗಾಬರಿಕೊಂಡು ತನ್ನ ಚಹಾವನ್ನು ರೂಮ್ನಲ್ಲಿಯೇ ಇಟ್ಟು ಅಡಿಗೆ ಮನೆಗೆ ಓಡಿ ಬರುತ್ತಾರೆ ಶಾರದಾ. ಅಡಿಗೆ ಮನೆಯಲ್ಲಿ ಬಂದು ನೋಡಿದಾಗ ಅವಳು ಕೋಪದಲ್ಲಿ ಸಿಡಿಮಿಡಿಗೊಳ್ಳುತ್ತಾ ನಿಂತಿರುತ್ತಾಳೆ. ಏನಾಯ್ತು? ಯಾಕೆ ಇಷ್ಟು ಕೂಗಾಡ್ತಾ ಇದೆಯಾ? ಅತ್ತೆ, ನಾನು ನಿಮಗೆ ಮೊದಲೇ ಹೇಳಿದ್ದೆ ತಾನೆ, ಹಾಲನ್ನು ಹಣ ಕೊಟ್ಟು ತರಬೇಕಾಗುತ್ತದೆ. ಮನೆಯಲ್ಲಿ ಹಸು ಎಮ್ಮೆ ಏನೂ ಇಲ್ಲ. ನೀವು 4 ಹೊತ್ತು ಈ ರೀತಿ ಕಾಫಿ ಟೀ ಮಾಡ್ಕೊಂಡು ಕುಡಿದ್ರೆ ಹೇಗೆ? ನಾನು ನಿಮಗೆ ಬೆಳಿಗ್ಗೆ ಕಾಫಿ ಕೊಟ್ಟಿದ್ದೇನೆ, ಇನ್ನು ಸ್ವಲ್ಪ ಹೊತ್ತಿಗೆ ಊಟ ಕೂಡ ರೆಡಿಯಾಗುತ್ತದೆ. ಆಗ ಶಾರದಾ ಹೇಳುತ್ತಾರೆ, ನಿಧಿ, ಇದಕ್ಕೆ ಯಾಕೆ ಇಷ್ಟೊಂದು ಕೂಗಾಡ್ತಾ ಇದೆಯಾ? ನಾನು ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ತಣ್ಣೀರಿನ ಸ್ನಾನ ಮಾಡಿದೆ. ನನಗೂ ಸ್ವಲ್ಪ ಚಳಿ ಆಗ್ತಾ ಇತ್ತು. ನಿಮ್ಮ ಮಾವನಿಗೆ ಬೇರೆ ಆರೋಗ್ಯ ಸರಿಯಿಲ್ಲ. ನಾವು 2 ಕಪ್ ಕಾಫಿ ಮಾಡಿ ಕುಡಿದರೆ ಏನಾಗೋಯ್ತು? ಅಷ್ಟು ಕೂಡ ನಮಗೆ ಈ ಮನೆಯಲ್ಲಿ ಸ್ವಾತಂತ್ರ್ಯ ಇಲ್ಲವಾ ಎಂದು ಕೇಳಿದರು. ಶಾರದಾಗೆ ಸೊಸೆಗೆ ಅರ್ಥವಿಲ್ಲದ ಈ ಕೋಪವನ್ನು ಸಹಿಸಲು ಆಗಲಿಲ್ಲ. ಅವರು ತಮ್ಮ ಸೊಸೆಗೆ ಇಷ್ಟು ಹೇಳಿ ಅಡಿಗೆ ಮನೆಯಿಂದ ತಮ್ಮ ರೂಮ್ಗೆ ಹೋದರು. ಸೊಸೆಗೂ ಕೂಡ ಅವರು ಈ ರೀತಿ ಮಾತನಾಡಿದ್ದನ್ನು ಸಹಿಸಲು ಆಗಲಿಲ್ಲ. ಅವಳು ಅಡಿಗೆ ಮನೆಯಲ್ಲಿಯೇ ಕಿರಿಕಿರಿ ಮಾಡ್ತಾ ನಿಂತಿದ್ಲು. ಬರ್ಲಿ ನಿಮ್ಮಗ, ಇವತ್ತು ಎಲ್ಲ ಲೆಕ್ಕಾಚಾರ ಮಾಡಿಯೇ ಬಿಡ್ತೀನಿ. ನಾನು ಒಬ್ಬಳೇ ನಿಮ್ಮಿಬ್ಬರನ್ನು ಯಾಕೆ ಮನೆಯಲ್ಲಿ ಇಟ್ಟುಕೊಳ್ಳಲಿ? ನಿಮಗೆ ಬೇರೆ ಮಕ್ಕಳು ಕೂಡ ಇದ್ದಾರಲ್ಲ, ಅವರ ಹತ್ತಿರ ಕೂಡ ಹೋಗಿ ಕುಳಿತುಕೊಳ್ಳಿ. ಇಷ್ಟರವರೆಗೂ ನಾನು ನಿಮ್ಮನ್ನು ನೋಡಿಕೊಂಡೆ. ಇನ್ನು ಮುಂದೆ ನಿಮ್ಮ ಚಿಕ್ಕ ಮಗನ ಹತ್ತಿರ ಹೋಗಿ ಕುಳಿತುಕೊಳ್ಳಿ, ಅವನು ಕೂಡ ಇಲ್ಲೇ ತಾನೇ ಇದ್ದಾನೆ. ಇವತ್ತು 2ರಲ್ಲಿ ತೀರ್ಮಾನ ಆಗಲೇಬೇಕು. ದಿನದಿಂದ ದಿನಕ್ಕೆ ನಿಮ್ಮ ಬಯಕೆಗಳು ತುಂಬಾ ಜಾಸ್ತಿ ಆಗೋಗ್ತಾ ಇದ್ದಾವೆ. ಎಷ್ಟೆಲ್ಲ ಖರ್ಚುಗಳು ಕೂಡ ಇದೆ, ಎಲ್ಲವನ್ನು ನಾವೇ ಯಾಕೆ ನಮ್ಮ ತಲೆ ಮೇಲೆ ಹಾಕಿಕೊಳ್ಬೇಕು ಎಂದು ಹೇಳುತ್ತಿದ್ದಳು. ಸೊಸೆ ಅಡಿಗೆ ಮನೆಯಲ್ಲಿ ನಿಂತುಕೊಂಡು ಬಡಬಡಾಯಿಸುವುದನ್ನು ಶಾರದಾವರ ರೂಮಿಗೂ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅದೆಲ್ಲವನ್ನು ಕೇಳಿ ಅವರಿಂದ ಟೀ ಕುಡಿಯಲು ಆಗಲೇ ಇಲ್ಲ. ಅವರು, ಸರಿ, ಹಾಗಾದ್ರೆ ಏನು ಆಗಬೇಕೋ ಅದು ಆಗಿ ಹೋಗಲಿ. ನಾನು ಕೂಡ ನನ್ನ ಸ್ವಂತ ಮನೆಯಲ್ಲಿ ಕ್ಷಣ ಕ್ಷಣಕ್ಕೂ ಹಿಂಸೆ ಅನುಭವಿಸುತ್ತಾ ಕುಳಿತುಕೊಳ್ಳಲು ಆಗುವುದಿಲ್ಲ. ನನ್ನ ಸೊಸೆ ನನ್ನೊಂದಿಗೆ ಯಾವ ರೀತಿ ವ್ಯವಹಾರ ಮಾಡುತ್ತಿದ್ದಾಳೆ ಎಂದರೆ ಈ ಮನೆಯಲ್ಲಿ ನಾನು ಏನೂ ಅಲ್ಲ ಅಂದುಕೊಂಡಿರಬೇಕು ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಶಾರದಾ ಕೂಡ ತನ್ನ ಮಗ ಬರುವುದನ್ನು ಕಾಯುತ್ತಿದ್ದರು. ಇವತ್ತು ಮಗ ಬಂದರೆ ಅವನಲ್ಲಿ ಎಲ್ಲವನ್ನು ಮಾತನಾಡಲೇಬೇಕು ಎಂದು ನಿರ್ಧರಿಸಿದರು.
ಆ ಕಡೆ ಅವರ ಸೊಸೆ ಕೂಡ ತನ್ನ ಪತಿಯೊಂದಿಗೆ ಮಾತನಾಡಲು ಕಾಯುತ್ತಿದ್ದಳು. ಸಂಜೆಯಾಗುತ್ತಲೇ ಮಗ ಸುನಿಲ್ ಮನೆಗೆ ಬರುತ್ತಾನೆ. ಅಪ್ಪನ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತ್ತು. ಕೆಮ್ಮು ನಿಲ್ಲುತ್ತಲೇ ಇರಲಿಲ್ಲ. ಶಾರದಾಗೆ ತಮ್ಮ ಪತಿಯ ಅವಸ್ಥೆ ಕಂಡು ತುಂಬಾ ಹೆದರಿಕೆ ಆಯಿತು. ಅವರು ಮಗನಲ್ಲಿ ಹೇಳಿದರು, ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ರಾತ್ರಿ ಪೂರ್ತಿ ಕೆಮ್ಮಿನಿಂದ ವಾಂತಿ ಮಾಡ್ತಾ ಇದ್ರು. ಈಗ ಅವರ ಆರೋಗ್ಯ ಇನ್ನಷ್ಟು ಹದಗೆಟ್ಟಿದೆ ಎಂದು. ಆಗ ಅವರ ಮಗ, ಆಯ್ತಮ್ಮ, ಈಗ ಬಟ್ಟೆ ಬದಲಾಯಿಸಿ ಬೇಗ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ರೂಮ್ಗೆ ಹೋಗುತ್ತಾನೆ. ಅವನು ತನ್ನ ರೂಮ್ಗೆ ಬಟ್ಟೆ ಬದಲಾಯಿಸಲು ಹೋದಾಗ ಅವನ ಮೇಲೆ ಅವನ ಹೆಂಡತಿ ಒಮ್ಮೆಲೆ ಕೋಪಗೊಳ್ಳುತ್ತಾಳೆ. ಏನ್ ಅಗತ್ಯ ಇದೆ ನಿಮ್ಮಪ್ಪನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲು? ನಾವು ಅವರನ್ನು ನಮ್ಮ ಹತ್ತಿರ ಇಟ್ಕೊಂಡಿದ್ದೇವೆ. ಅಲ್ಲದೆ 3 ಹೊತ್ತು ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ಕೊಡ್ತಾ ಇದ್ದೀವಿ. ಅವರ ಖರ್ಚು ವೆಚ್ಚಗಳನ್ನು ನಾವ್ಯಾಕೆ ನೋಡ್ಕೊಳ್ಬೇಕು? ಅದು ಕೂಡ ನಮ್ಮ ಕೆಲಸನೇನಾ? ನೀವು ನಿಮ್ಮ ತಮ್ಮನಿಗೆ ಫೋನ್ ಮಾಡಿ ಹೇಳಿ ಅವರನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲು. ಯಾವಾಗಲೂ ನಾವೇ ಯಾಕೆ ಖರ್ಚು ಮಾಡಬೇಕು ಎಂದು ಅವನ ಕಿವಿ ಊದಿದಳು. ಅವನು ಎಷ್ಟು ವೇಗವಾಗಿ ತಮ್ಮನ ರೂಮ್ಗೆ ಹೋದನೋ ಅಷ್ಟೇ ವೇಗವಾಗಿ ವಾಪಸ್ ಹೊರಗಡೆ ಬಂದು ಅಮ್ಮನಲ್ಲಿ ಹೇಳಿದ, ಇವತ್ತು ನಾನು ಆಫೀಸ್ನಲ್ಲಿ ತುಂಬಾ ಸುಸ್ತಾಗಿದ್ದೇನೆ. ತುಂಬಾ ಕೆಲಸ ಇತ್ತು. ನೀವು ಒಂದು ಕೆಲಸ ಮಾಡಿ, ನೀವು ತಮ್ಮನಿಗೆ ಫೋನ್ ಮಾಡಿ ಕರೆಯಿರಿ. ಅವನಲ್ಲಿ ಹೇಳಿ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು. ಅವನು ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳಿ ಶಾರದಾಗೆ ಹೇಳುತ್ತಾನೆ ಮಗ. ಒಂದು ಕ್ಷಣದಲ್ಲೇ ತನ್ನ ಮಗ ಬದಲಾದದ್ದನ್ನು ಕಂಡು ಅವನ ವರ್ತನೆಗಳು ಅವರಿಗೆ ಸ್ಪಷ್ಟವಾಗಿ ಅರ್ಥವಾದವು. ಸ್ವಲ್ಪ ಹೊತ್ತಿನ ಮುಂಚೆ ಅಪ್ಪನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ತಯಾರಾದ ಮಗ ರೂಮ್ಗೆ ಹೋಗಿ ಬಂದ ಮೇಲೆ ಸಂಪೂರ್ಣವಾಗಿ ಬದಲಾಗಿದ್ದ. ಅವನಿಗೆ ಅಷ್ಟು ಬೇಗ ಆಯಾಸವಾಗಿತ್ತು, ಅಷ್ಟು ಬೇಗ ಸುಸ್ತು ಕೂಡ ಆಗಿತ್ತು. ಆಗ ಶಾರದಾ ಗಂಡನಿಗಾಗಿ ತನ್ನ ಚಿಕ್ಕ ಮಗನಿಗೆ ಕಾಲ್ ಮಾಡುತ್ತಾರೆ. ಅವನು ಅಲ್ಲೇ ಬೇರೆ ಮನೆಯಲ್ಲಿ ವಾಸವಾಗಿದ್ದ. ಸುಮಾರು 10 ನಿಮಿಷದ ದಾರಿಯಾಗಿತ್ತು ಅವನ ಮನೆ. ಮಗ, ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ, ನೀನು ಸ್ವಲ್ಪ ಬೇಗ ಬಾ ಎಂದು ಹೇಳಿದಾಗ ಚಿಕ್ಕ ಮಗ ಮನೆಗೆ ಬಂದ. ಆದರೆ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹಿಂದೇಟು ಹಾಕಿದ. ನಂತರ ಹೇಳಿದ, ಅಮ್ಮ, ನಾನು ಅಂಗಡಿ ಕೆಲಸ ಬಿಟ್ಟು ಬಂದಿದ್ದೀನಿ. ನೀನು ಅಣ್ಣನಿಗೆ ಹೇಳು, ಅವನು ಈಗ ತಾನೇ ಆಫೀಸಿಂದ ಬಂದಿರ್ತಾನೆ. ನೀವು ಅವರ ಜೊತೆ ಅಪ್ಪನನ್ನು ಕಳುಹಿಸಿ ಹಾಸ್ಪಿಟ್ಲಿಗೆ. ನನ್ನ ಬಿಸ್ನೆಸ್ ಒಮ್ಮೊಮ್ಮೆ ಕೈ ಹಿಡಿಯುತ್ತೆ, ಒಮ್ಮೊಮ್ಮೆ ಕೈ ಬಿಡಿಯುತ್ತೆ. ಲಾಭ ನಷ್ಟ ಆಗ್ತಾನೇ ಇರುತ್ತೆ. ಇನ್ನು ಅಣ್ಣನ ಹಾಗೆ ಪ್ರತಿ ತಿಂಗಳು ಸಂಬಳ ತಗೊಳ್ಳೋದಿಲ್ಲ ನಾನು. ಅಣ್ಣ ಅಪ್ಪನ ಹಣವನ್ನು ಕೂಡ ಅವನೇ ಇಟ್ಕೊಳ್ತಾನೆ. ಹಾಗಾಗಿ ಅವನೇ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿ ಎಂದು ಹೇಳಿದ. ಶಾರದಾ ಮಗನ ಕೊಂಕು ಮಾತುಗಳನ್ನು ಕೇಳಿ, ಈಗಾಗಲೇ ಈ ಹಂತಕ್ಕೆ ಬಂದಿರುವ ನಮ್ಮ ಜೀವನದ ಇನ್ನೂ ಸ್ವಲ್ಪ ವಯಸ್ಸಾದ ಮೇಲೆ ಹೇಗಿರುತ್ತದೆ ಎಂಬ ಕಲ್ಪನೆಯನ್ನು ಮಾಡಿಕೊಳ್ಳುತ್ತಾರೆ. ಶಾರದಾ ತಮ್ಮ ಗಂಡು ಮಕ್ಕಳ ಸ್ವಭಾವವನ್ನು ಇಂಚಿಂಚು ಅರ್ಥ ಮಾಡಿಕೊಳ್ಳುತ್ತಾರೆ. ಅಲ್ಲದೆ ಇದಕ್ಕೊಂದು ಪರಿಹಾರ ಕಂಡು ಹಿಡಿಯಲೇಬೇಕೆಂದು ಮನಸ್ಸಿನಲ್ಲಿ ಯೋಚಿಸುತ್ತಾರೆ. ಈಗ ಎಲ್ಲವನ್ನು ಸೊಸೆಯಂದರಿಗೆ ಹಾಗೂ ಗಂಡು ಮಕ್ಕಳಿಗೆ ಕೊಟ್ಟ ನಂತರ ಈಗ ಇವತ್ತು ನಮಗೆ ಅವರ ಅಗತ್ಯವಿರುವಾಗ ಮಕ್ಕಳು ಮತ್ತು ಸೊಸೆ ಒಬ್ಬರಿಗೊಬ್ಬರ ಮೇಲೆ ನಮ್ಮನ್ನು ಹಾಕುತ್ತಿದ್ದಾರೆ. ಯಾರೂ ಕೂಡ ನಮ್ಮ ಜವಾಬ್ದಾರಿಗಳನ್ನು ಹೊರಲು ತಯಾರಿಲ್ಲ. ಒಬ್ಬ ಮಗ ಕೂಡ ತನ್ನ ಪತಿಯನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲು ಒಪ್ಪುತ್ತಿಲ್ಲ. ಇಡೀ ರಾತ್ರಿ ಶಾರದಾಗೆ ಇದೇ ಚಿಂತೆ ಕಾಡುತ್ತಿತ್ತು. ರಾತ್ರಿ ಪೂರ ಅವರಿಗೆ ನಿದ್ದೆ ಇಲ್ಲ. ತಮಗೆ 2 ಮಕ್ಕಳಿದ್ದರೂ ಕೂಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಯಾರೂ ಮುಂದೆ ಬರುತ್ತಿರಲಿಲ್ಲ ಎಂದು ಯೋಚಿಸುತ್ತಾ ಮಲಗಿದ್ದರು. ಆದರೆ ವಿಶ್ವನಾಥ್ ಕೂಡ ಆಗಾಗ ಎದ್ದು ಕೆಮ್ಮುತ್ತಾ ಇರುವುದರಿಂದ ಶಾರದಾ ಎದ್ದು ನೀರನ್ನು ಕುಡಿಸುತ್ತಾ ಅವರಿಗೆ ಸಮಾಧಾನ ಪಡಿಸುತ್ತಿದ್ದರು. ಶಾರದಾ ಇದರ ಚಿಂತೆಯಲ್ಲಿ ಇದ್ದುದನ್ನು ಕಂಡು ವಿಶ್ವನಾಥ್ ಕೇಳುತ್ತಾರೆ, ಏನಾಯ್ತು ಶಾರದಾ, ಇವತ್ತು ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದಿ? ಏನಾದರೂ ಆಯಿತೇ? ತಮ್ಮ ಗಂಡ ಈ ರೀತಿ ಕೇಳಿದಾಗ ಶಾರದಾ ಅವರ ಕಣ್ಣುಗಳಲ್ಲಿ ನೀರು ಬಂದು ಅವರು ಹೇಳಿದರು, ನಿಮ್ಮ ಆರೋಗ್ಯ ಇಷ್ಟೊಂದು ಹದಗೆಟ್ಟಿದ್ದರೂ ಕೂಡ ನಿಮ್ಮ ಮಕ್ಕಳು ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಬಂದಿಲ್ಲ. ಅವರಿಗೆ ಹಣದ ಕೊರತೆ ಕೂಡ ಏನೂ ಇಲ್ಲ. ಅಲ್ಲದೆ ನಮ್ಮ ಫೆನ್ಷನ್ ಹಣವನ್ನು ಕೂಡ ದೊಡ್ಡ ಸೊಸೆ ಕೈಗೆ ಕೊಡುತ್ತಿದ್ದೇವೆ. ಇಷ್ಟೆಲ್ಲ ಮಾಡಿದರೂ ಕೂಡ ಮಗ ಮತ್ತು ಸೊಸೆ ನಮ್ಮನ್ನು ಕಸಕ್ಕಿಂತ ಕೀಳಾಗಿ ನೋಡುತ್ತಿದ್ದಾರೆ. ಈಗಲೇ ನಮ್ಮ ಪರಿಸ್ಥಿತಿ ಈ ರೀತಿ ಆದರೆ ಇನ್ನೂ ಸ್ವಲ್ಪ ವಯಸ್ಸಾದ ಮೇಲೆ ಮಗ ಸೊಸೆಯನ್ನು ಅವಲಂಬಿಸಬೇಕಾಗಿ ಬಂದರೆ ಆಗ ನಮ್ಮ ಪರಿಸ್ಥಿತಿ ಏನಾಗಬಹುದು? ನನಗಂತೂ ನಮ್ಮ ಮುಂದಿನ ಜೀವನದ ಚಿಂತೆ ಕಾಡುತ್ತಿದೆ. ಈಗ ನಿಮ್ಮ ಕೆಲಸವನ್ನು ಮಾಡಲು ನಾನಿದ್ದೇನೆ. ನಾಳೆ ದಿನ ನಮ್ಮಿಬ್ಬರ ಆರೋಗ್ಯ ಕೆಟ್ಟರೆ ನಮ್ಮನ್ನು ಯಾರು ನೋಡಿಕೊಳ್ಳುವವರು? ನನಗೆ 2 ಗಂಡು ಮಕ್ಕಳಾದಾಗ ನಿಮ್ಮ ಅಮ್ಮ ಎಷ್ಟು ಸಂತೋಷದಲ್ಲಿ ಇದ್ದರು. ನಿನಗೆ 2 ಗಂಡು ಮಕ್ಕಳು ಹುಟ್ಟಿದ್ದಾರೆ, 2 ಸೊಸೆಯರು ಬರುತ್ತಾರೆ, ಇನ್ನೇನೂ ಚಿಂತೆ ಇಲ್ಲ ಎಂದು ಹೇಳುತ್ತಿದ್ದರು ಎಂದು ತಮ್ಮ ಅತ್ತೆಯ ಮಾತನ್ನು ನೆನಪಿಸಿಕೊಂಡರು ಶಾರದಾ. ಆಗ ವಿಶ್ವನಾಥ್ ತಮ್ಮ ಪತ್ನಿಗೆ ಅರ್ಥ ಮಾಡಿಸಿದರು, ಶಾರದಾ, ನೀನು ಸುಮ್ಮನೆ ಇಲ್ಲ ಸಲ್ಲದ್ದನ್ನು ಯೋಚಿಸುತ್ತಿದ್ದೀಯಾ? ಮಗ ಸುಸ್ತಾಗಿ ಕೆಲಸದಿಂದ ಬಂದಿದ್ದಾನೆ, ಅದಕ್ಕೆ ಆ ರೀತಿ ಹೇಳಿದ್ದಾನೆ. ನಾನು ನಾಳೆ ಅವನಲ್ಲಿ ಹೇಳುತ್ತೇನೆ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲು. ಶಾರದಾ ತಮ್ಮ ಪತಿಗೆ ಕಷಾಯ ಮಾಡಿಕೊಟ್ಟರು. ಆಗ ಅವರು ಕಷಾಯ ಕುಡಿದು ಮಲಗಿದರು. ಅವರು ಯೋಚಿಸುತ್ತಾ ಇದ್ದರು, ನಾಳೆ ಮಗ ಮತ್ತು ಸೊಸೆಯಲ್ಲಿ ಎಲ್ಲವನ್ನು ಮಾತನಾಡಿ ತೀರ್ಮಾನ ತೆಗೆದುಕೊಳ್ಳಬೇಕು ಎಂದು.
ಬೆಳಿಗ್ಗೆ ಎಲ್ಲರೂ ಮನೆಯಲ್ಲಿ ತಿಂಡಿ ತಿಂದ ನಂತರ ಶಾರದಾ ತಮ್ಮ ಮಗನ ಬಳಿ ನನಗೆ 5,000 ಬೇಕೆಂದು ಕೇಳಿದಳು. 5,000 ಎಂದ ತಕ್ಷಣ ಸೊಸೆ ಹಾಗೂ ಮಗ ಶಾರದಾ 5,000 ರೂಪಾಯಿ ಅಲ್ಲ, ಬೇರೆ ಏನೋ ಕೇಳಿದಂತೆ ಒಬ್ಬರಿಗೊಬ್ಬರು ತುಂಬಾ ಆಶ್ಚರ್ಯದಿಂದ ನೋಡಿಕೊಂಡರು. ಅಮ್ಮ, ನೀವು 5,000 ರೂಪಾಯಿಗಳನ್ನು ತೆಗೆದುಕೊಂಡು ಏನ್ ಮಾಡ್ತೀರಾ? ನನ್ನಲ್ಲಿ ಅಷ್ಟೊಂದು ಹಣವಿಲ್ಲ ನಿಮಗೆ ಕೊಡಲು. ಯಾಕೆ ಮಗನೇ, ನೀನ್ ಕೂಡ ದುಡಿತಾ ಇದೀಯಾ ಅಲ್ದೆ, ನಮಗೆ ಬರುವಂತ ಪೆನ್ಷನ್ ಹಣವನ್ನು ಕೂಡ ನೀನೇ ತೆಗೆದುಕೊಳ್ಳುತ್ತಿದ್ದೀಯಾ. ಅದರಿಂದ 5,000 ಕೊಡು, ನಿನ್ನ ಅಪ್ಪನನ್ನು ನಾನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ಆಗ ಅವರ ಸೊಸೆ ಹೇಳ್ತಾಳೆ, ಅತ್ತೆ, ಸ್ವಲ್ಪ ಕೆಮ್ಮಿಗೆ ಯಾರಾದರೂ 5,000 ರೂಪಾಯಿ ಖರ್ಚು ಮಾಡ್ತಾರಾ? ಮನೆಯಲ್ಲಿ ಕಷಾಯ ಮಾಡಿ ಕುಡಿಸಿ, ಸರಿ ಹೋಗುತ್ತೆ ಎಂದಳು. ನಿಧಿ ಕಷಾಯ ಕುಡಿಸಿ ಆಯ್ತು, ಇನ್ನೂ ಸರಿ ಹೋಗಿಲ್ಲ. ಇದನ್ನು ಹೀಗೆ ಕೇರ್ಲೆಸ್ ಮಾಡಿದರೆ ಟಿಬಿ ಬರುತ್ತದೆ ಎಂದು ಡಾಕ್ಟರ್ ಮೊದಲೇ ಹೇಳಿದ್ದಾರೆ. ಅತ್ತೆ, ನಾವೇ ಯಾಕೆ ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕು? ನಿಮ್ಮ ಮಗ ನಿನ್ನೆ ಬಂದಿದ್ರಲ್ಲ, ಅವರನ್ನ ಯಾಕೆ ಮಾವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಎಂದು ಹೇಳುವುದಿಲ್ಲ ಎಂದು ಪಟಾಕಿ ಸಿಡಿದಂತೆ ಪಟಪಟ ಮಾತನಾಡಿದಳು. ನಿಧಿ, ನಾನು ನಿಮಗೆ ಯಾಕೆ ಹೇಳುತ್ತಿದ್ದೇನೆ ಎಂದರೆ, ನೀವು ನಮ್ಮ ಪೆನ್ಷನ್ ಹಣವನ್ನು ಇಟ್ಟುಕೊಳ್ಳುತ್ತಿದ್ದೀರಿ, ಹಾಗಾಗಿ ನೀವೇ ನಮ್ಮ ಸುಖ ದುಃಖ ನೋಡಬೇಕು ಎಂದರು. ಆಗ ನಿಧಿ, ನಾವು ನಿಮ್ಮ ಹಣವನ್ನು ಇಟ್ಟುಕೊಳ್ಳುತ್ತಿದ್ದೇವೆ, ಅದೇನೂ ದೊಡ್ಡ ವಿಷಯವಲ್ಲ. ಆದರೆ ಎಲ್ಲರಿಗೂ ಗೊತ್ತಿದೆ ನೀವು ನಿಮ್ಮ ಚಿಕ್ಕ ಮಗನಿಗೆ ಎಷ್ಟು ಹಣ ಕೊಟ್ಟಿದ್ದೀರಾ, ಎಷ್ಟು ಖರ್ಚು ಮಾಡಿದ್ದೀರಾ ಎಂದು. ಅಷ್ಟೇ ಅಲ್ಲದೆ ಅವನಿಗೆ ಮನೆಯನ್ನು ಕೂಡ ನೀವೇ ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ಅವರಿಗೆ ಆಗೋದಿಲ್ವಾ ನಿಮ್ಮನ್ನು ನೋಡಿಕೊಳ್ಳಲು ಎಂದು ಕೋಪದಿಂದ ಸಿಡುಕುತ್ತಾ ಕೇಳಿದಳು. ಆಗ ವಿಶ್ವನಾಥ್ ಹೇಳುತ್ತಾರೆ, ಮಗಳೇ, ನೀನು ಏನ್ ಮಾತನಾಡ್ತಾ ಇದೀಯಾ? ಈ ಮಾತುಗಳೆಲ್ಲ ಮೊದಲೇ ತೀರ್ಮಾನ ಆಗಿದೆ. ಹಾಗಾಗಿ ಈ ಮಾತು ಈಗ ಯಾಕೆ ಬಂತು? ಮನೆಯ ದೊಡ್ಡ ಸೊಸೆಯಾಗಿ ನೀನೇ ಆಯ್ತು ಎಂದು ಆ ಮಾತಿಗೆ ಮೊದಲು ಒಪ್ಪಿದವಳು. ಪೆನ್ಷನ್ ಹಣವನ್ನು ನನ್ನ ಕೈಯಲ್ಲಿ ಕೊಡಿ, ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎಂದಿದ್ದೆ. ಈಗ ಏನಾಯ್ತು? 6 ತಿಂಗಳು ಕೂಡ ಆಗಿಲ್ಲ, ಅಷ್ಟು ಬೇಗ ಮಾತು ಬದಲಾಯಿಸ್ತಾ ಇದ್ದೀರಾ ಎಂದು ಕೇಳಿದಾಗ ಕೋಪಗೊಂಡ ಅವರ ದೊಡ್ಡ ಸೊಸೆ ಮಾತು ದೊಡ್ಡದಾಗಿಸಿ ಅವರ ಚಿಕ್ಕ ಮಗ ಹಾಗೂ ಚಿಕ್ಕ ಸೊಸೆಯನ್ನು ಕೂಡ ಈ ಬಗ್ಗೆ ಮಾತನಾಡಲು ಕರೆದಳು. ಹಾಗೂ ನೀನು ನಾನು ಎಂದು ಗಲಿಬಿಲಿ ಗಲಾಟೆ ನಡೆಯಿತು. ಶಾರದಾ ಹಾಗೂ ವಿಶ್ವನಾಥ್ ಮೌನವಾಗಿ ಕುಳಿತು ಅವರನ್ನೇ ನೋಡುತ್ತಾ ಕಣ್ಣೀರು ಹಾಕಿದರು. ತಮ್ಮ ಮಕ್ಕಳು ಗಲಾಟೆ ಮಾಡುವುದನ್ನು ನೋಡಿದ ಶಾರದಾ ಯೋಚನೆಯಲ್ಲಿ ಮುಳುಗಿದರು. ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗ ಯಾವುದಕ್ಕಾಗಿ ಗಲಾಟೆ ಮಾಡುತ್ತಿದ್ದರು ಎಂದರೆ, ಅಮ್ಮನ ಜೊತೆ ನಾನು ಮಲಗುತ್ತೇನೆ ಎಂದು ಚಿಕ್ಕವನು ದೊಡ್ಡವನು ಗಲಾಟೆ ಮಾಡುತ್ತಿದ್ದರು. ನಂತರ ಅವರಿಬ್ಬರನ್ನು ತನ್ನ ಹತ್ತಿರ ಮಲಗಿಸಿ ಅವರ ಮೇಲೆ ಕೈ ಇಟ್ಟು ಮಲಗುತ್ತಿದ್ದೆ. ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಎಷ್ಟೊಂದು ಬದಲಾಗುತ್ತಾರೆ. ಇವತ್ತು ತಂದೆ ತಾಯಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ವಿಷಯಕ್ಕೆ ಸಂಬಂಧಿಸಿದಂತೆ ಜಗಳವಾಡುತ್ತಿದ್ದಾರೆ. ತುಂಬಾ ಹೊತ್ತಿನವರೆಗೂ ಶಾರದಾ ಎಲ್ಲವನ್ನೂ ನೋಡುತ್ತಲೇ ಇದ್ದರು. ಅವರ ದೊಡ್ಡ ಸೊಸೆ ಮತ್ತು ಮಗ ಈ ವಿಷಯಕ್ಕಾಗಿ ಜಗಳ ಮಾಡುತ್ತಿದ್ದರು. ಅದೇನೆಂದರೆ, ಅಪ್ಪ ಅಮ್ಮನ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುವುದು, ಯಾರು ಅವರಿಗೆ ಚಿಕಿತ್ಸೆ ಕೊಡಿಸುವುದು, ಅವರ ಖರ್ಚು ವೆಚ್ಚಗಳನ್ನು ಯಾರು ನೋಡಿಕೊಳ್ಳುವುದು ಎಂದು ದೊಡ್ಡ ಮಗ ಕೇಳುತ್ತಿದ್ದ. ಆಗ ಚಿಕ್ಕ ಮಗ, ಅಪ್ಪನ ಪೆನ್ಷನ್ ಹಣವನ್ನು ನೀವೇ ತೆಗೆದುಕೊಳ್ಳುವುದು, ಆದ್ದರಿಂದ ಅವರನ್ನು ನೀವೇ ನೋಡಿಕೊಳ್ಳಿ ಎಂದು ಹೇಳಿದ. ಅದಕ್ಕೆ ದೊಡ್ಡ ಮಗ, ನಾನು ಯಾಕೆ ಒಬ್ಬನೇ ಜವಾಬ್ದಾರಿ ಹೊರಲಿ? ದುಡ್ಡು ತೆಗೆದುಕೊಂಡರೆ ಏನಿವಾಗ? ನಿನಗೂ ಇದೇ ಊರಲ್ಲಿ ಮನೆ ಮಾಡಿಕೊಟ್ಟಿದ್ದಾರೆ, ನಿನ್ನ ಬಿಸ್ನೆಸ್ಗೂ ತುಂಬಾ ಹಣ ಹಾಕಿದ್ದಾರೆ. ಹೀಗಿರುವಾಗ ನಾನೊಬ್ನೇ ಅವರ ಜವಾಬ್ದಾರಿಯನ್ನ ಯಾಕೆ ಹೊರಬೇಕು? ಆಗ ಶಾರದಾಗೆ ಅವರ ಮಾತುಗಳನ್ನು ಕೇಳಲು ಆಗುತ್ತಿರಲಿಲ್ಲ. ಅವರು ತಮ್ಮ ಗಂಡನ ಕೈಯನ್ನು ಹಿಡಿದುಕೊಂಡು ಒಂದು ಆಟೋ ಮಾಡಿಕೊಂಡು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ. ಬರುವಾಗ ರಸ್ತೆಯಲ್ಲಿ ಅವರ ಪತಿಯಲ್ಲಿ ಹೀಗೆ ಹೇಳುತ್ತಾರೆ, ತಾವು ಹೇಗಾದರೂ ಮಾಡಿ ಒಂದು ಒಳ್ಳೆಯ ದಾರಿಯನ್ನು ಕಂಡುಹಿಡಿಯಬೇಕು. ಇದರಿಂದ ನಾವು ಶಾಂತಿಯ ಜೀವನವನ್ನು ಸಾಗಿಸುವಂತೆ ಆಗಬೇಕು. ಈ ದಿನ ನಿತ್ಯ ಗಲಾಟೆ ನೋಡಲು ನನ್ನಿಂದ ಸಾಧ್ಯವಿಲ್ಲ. ಊಟ ತಿಂಡಿಗೂ ಅವರನ್ನು ಅಂಗಲಾಚುವಂತೆ ಆಗಬಾರದು. ನಮ್ಮ ಕಷ್ಟ ಸುಖಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಹತ್ತಿರ ಇರಬೇಕು. ನಾವು ನಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಇರುವ ಹಾಗಾಗಬೇಕು. ನಾವು ಏನು ಮಾಡುವುದು ಎಂಬುದನ್ನು ಮಾತನಾಡುತ್ತಾ ಮನೆಯ ಕಡೆ ತಲುಪಿದರು. ಮನೆ ಬಂದಾಗ ಶಾರದಾ ಆ ವಾತಾವರಣವನ್ನು ನೋಡಿ ಬೆಚ್ಚಿಬಿದ್ದರು. ಯಾಕೆಂದರೆ ಮನೆಯಲ್ಲಿ ಸೊಸೆಯಂದಿರು ಹಾಗೂ ಮಕ್ಕಳು ಎಲ್ಲ ಒಂದು ರೀತಿಯ ಹೊಸ ವರ್ತನೆಯನ್ನು ತೋರುತ್ತಿದ್ದರು. ಅವರು ಏನೂ ಆಗೇ ಇಲ್ಲ ಎಂಬಂತೆ ಶಾಂತವಾಗಿ ಕುಳಿತಿದ್ದರು. ಅವರೆಲ್ಲರ ಹಾವಭಾವಗಳನ್ನು ನೋಡಿದಾಗ ಶಾರದಾ ಅರ್ಥ ಮಾಡಿಕೊಂಡರು, ಇಲ್ಲಿ ಏನೋ ಆಗಿದೆ ಎಂದು. ಶಾರದಾ ನೇರವಾಗಿ ತಮ್ಮ ರೂಮ್ಗೆ ಹೋದರು. ಆಗ ಅವರ ಮಕ್ಕಳು ಅವರಿಗೆ ಹೇಳಿದರು, ಅಮ್ಮ, ಎಲ್ಲಿಗೆ ಹೋಗಿದ್ದೀರಿ? ಆಗ ಶಾರದಾ ಕೋಪದಿಂದ ಹೇಳಿದರು, ಮಕ್ಕಳು ಕೈ ಬಿಟ್ಟರೇನಂತೆ, ನನ್ನ ಪತಿಯನ್ನು ನಾನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಬೇಕಲ್ಲವೇ ಎಂದು. ಆಗ ಅವರಿಬ್ಬರು ಅವರ ಕಡೆ ನೋಡಿ ಹೇಳುತ್ತಾರೆ, ನಿಮ್ಮಿಬ್ಬರಿಗೆ ಒಂದು ನಿರ್ಣಯ ತೆಗೆದುಕೊಂಡಿದ್ದೇವೆ, ನೀವು ಕೇಳಿದರೆ ತುಂಬಾ ಸಂತೋಷವಾಗುತ್ತದೆ ನಿಮಗೆ ಎಂದರು. ಆಗ ವಿಶ್ವನಾಥ್, ಅಗತ್ಯವಾಗಿಯೂ ನಿಮ್ಮ ಲಾಭದ್ದೇ ಆಗಿರಬಹುದು, ಹಾಗಾಗಿ ಇಷ್ಟೊಂದು ಸಂತೋಷವಾಗಿ ಕಾಣುತ್ತಿದ್ದೀರಿ ಎಂದರು. ಆಗ ಇಬ್ಬರು ಸೊಸೆ ಕೂಡ ಹೇಳಿದರು, ಮೊದಲು ನಾವು ಏನು ಹೇಳುತ್ತಿದ್ದೇವೆ ಫಸ್ಟು ಅದನ್ನ ಕೇಳಿ ಆಮೇಲೆ ಮಾತನಾಡಿ.
ಶಾರದಾಗೆ ತಮ್ಮ ಮಕ್ಕಳ ಹಾಗೂ ಸೊಸೆಯ ಮಾತನ್ನು ಕೇಳಿ ತುಂಬಾ ಕೋಪ ಬರುತ್ತಿತ್ತು. ಆಗ ದೊಡ್ಡ ಮಗ ಹೇಳಿದ, ಅಮ್ಮ, ನಾವು 4 ಜನ ಸೇರಿ ಒಂದು ನಿರ್ಣಯ ಮಾಡಿದ್ದೇವೆ. ನಾವು ನಿಮ್ಮಬ್ಬರನ್ನು ಹಂಚುತ್ತೇವೆ. ಅಪ್ಪ, ನೀವು ನಮ್ಮ ಜೊತೆಯಲ್ಲಿರಿ. ಹಾಗೆ ಅಮ್ಮನನ್ನು ತಮ್ಮನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಇಬ್ಬರೂ ಅರ್ಧ ಅರ್ಧ ಮಾಡಿಕೊಳ್ಳುತ್ತೇವೆ. ಆಗ ನಿಮ್ಮಿಬ್ಬರ ಜವಾಬ್ದಾರಿ ಸಹ ಒಬ್ಬರ ಮೇಲೆ ಬೀಳುವುದಿಲ್ಲ. ನಿಮಗೆ ಗೊತ್ತಿದೆ, ನಮ್ಮ ಮೇಲೆ ತುಂಬಾ ಜವಾಬ್ದಾರಿಗಳು ಇವೆ. ನಾವು ನಿಮ್ಮಿಬ್ಬರ ಜವಾಬ್ದಾರಿಯನ್ನು ಒಬ್ಬರೇ ಹೊತ್ತುಕೊಳ್ಳಲು ಸಾಧ್ಯವಿಲ್ಲ. ಯಾರಾದರೂ ಒಬ್ಬರ ಜವಾಬ್ದಾರಿ ಬೇಕಿದ್ದರೆ ನಾನು ತೆಗೆದುಕೊಳ್ಳುತ್ತೇನೆ. ಆದರೆ ಇಬ್ಬರ ಜವಾಬ್ದಾರಿ ನನ್ನಿಂದ ಸಾಧ್ಯವಿಲ್ಲ ಎಂದ. ಆಗ ಚಿಕ್ಕ ಮಗ, ಹೌದು, ಅಣ್ಣ ಹೇಳುವುದು ಸರಿ. ಈ ಮಾತುಗಳನ್ನು ಕೇಳಿದ ವಿಶ್ವನಾಥ್ ಹಾಗೂ ಶಾರದಾಗೆ ಸಿಡಿಲು ಬಡಿದಂತಾಯಿತು. ಅವರು ಒಬ್ಬರಿಗೊಬ್ಬರು ನೋಡುತ್ತಾ, ಸೊಸೆ ಹಾಗೂ ಮಗ ಇಷ್ಟು ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಅವರಿಗೆ ನಮ್ಮನ್ನು ಒಂದು ಮಾತು ಕೇಳಬೇಕು ಅಂತ ಅನ್ನಿಸಿಲ್ಲ ಎಂದು ಯೋಚಿಸಿದರು. ಆಗ ಚಿಕ್ಕ ಮಗ ಅವರಲ್ಲಿ ಹೇಳಿದ, ಅಪ್ಪ, ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಅವಸರ ಬೇಡ. ನೀವು ನಿಮಗೆ ಬೇಕಾದಷ್ಟು ಸಮಯವನ್ನು ತೆಗೆದುಕೊಂಡು ಯೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ಳಿ. ಅಲ್ಲದೆ ಈಗ ತುಂಬಾ ರಾತ್ರಿಯಾಗಿದೆ. ನಾವು ನಾಳೆ ಬರುತ್ತೇವೆ. ಅಷ್ಟರವರೆಗೂ ನೀವು ಯೋಚಿಸಿ ಅರ್ಥ ಮಾಡಿಕೊಂಡು ನಮಗೆ ತಿಳಿಸಿ. ಅಲ್ಲದೆ ಇದರಲ್ಲಿ ಯೋಚಿಸುವುದು ಏನೂ ಇಲ್ಲ. ನಾವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಇದ್ದೇವೆ ಎಂದು ಹೇಳುತ್ತಾ ಎಲ್ಲರೂ ತಮ್ಮ ತಮ್ಮ ಮಾತುಗಳನ್ನು ಹೇಳಿ ಅಲ್ಲಿಂದ ಅವರವರ ಮನೆಗಳಿಗೆ ಹೊರಟು ಹೋದರು. ಆಗ ವಿಶ್ವನಾಥ್ ಹೆದರಿಕೆಯ ಸ್ವರದಿಂದ ಹೇಳಿದರು, ಶಾರದಾ, ಈ ವಯಸ್ಸಾದ ಕಾಲದಲ್ಲಿ ನಾವು ಬೇರೆ ಬೇರೆ ಇರೋದು ಸಾಧ್ಯವಿಲ್ಲ. ನಿನಗೆ ಗೊತ್ತಿದೆ ಅಲ್ವಾ, ಹಳ್ಳಿಯಲ್ಲಿ ನನ್ನ ಮಿತ್ರ ಗಣೇಶ್ ಅವರ ಮಗ ಮತ್ತು ಸೊಸೆ ಇದೇ ರೀತಿ ಅವರನ್ನು ಹಂಚಿದರು. ಒಬ್ಬ ಮಗ ಅಪ್ಪನನ್ನು ನಗರಕ್ಕೆ ಕರೆದುಕೊಂಡು ಹೋದ, ಇನ್ನೊಬ್ಬ ಅಮ್ಮನನ್ನು ಹಳ್ಳಿಯಲ್ಲಿಯೇ ಇರಿಸಿದ. ಅವರು ದೂರ ದೂರ ಇದ್ದು ಯಾವ ಸಂತೋಷವನ್ನು ಅನುಭವಿಸಲಿಲ್ಲ. ಒಂದು ದಿನ ಗಣೇಶ್ ನನಗೆ ಕಾಲ್ ಮಾಡಿ ಅಳುತ್ತಾ ಇದ್ದ, ನಗರದಲ್ಲಿ ನನಗೆ ಇರಲು ಆಗುವುದಿಲ್ಲ. ಇಲ್ಲಿ ಯಾರೂ ನನ್ನೊಂದಿಗೆ ಮಾತನಾಡುತ್ತಿಲ್ಲ. ಅಲ್ಲದೆ ಹಳ್ಳಿಗೆ ಹೋಗಿ ಪತ್ನಿಯ ಜೊತೆಗೆ ಇರಲು ತುಂಬಾ ಮನಸ್ಸಾಗುತ್ತಿದೆ. ಅದೇ ಪರಿಸ್ಥಿತಿ ಹಳ್ಳಿಯಲ್ಲಿ ಕೂಡ ಅವರ ಪತ್ನಿಗೂ ಸಹ ಆಗಿತ್ತು. ಮಗನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರನ್ನು ಕೇಳುವವರಿಲ್ಲ. ಒಂದು ದಿನ ನನ್ನ ಮಿತ್ರನಿಗೆ ಜ್ವರ ಬಂದಿತ್ತು. ಅವರ ತಂದೆ ಮಗನಿಗೆ ಹೇಳಿದರು, ನನ್ನನ್ನು ಹಳ್ಳಿಯಲ್ಲಿ ಬಿಟ್ಟು ಬಾ ಎಂದು. ತಾಯಿ ಕೂಡ, ನಾನು ಅವರನ್ನು ನೋಡಿಕೊಳ್ಳುತ್ತೇನೆ, ಕರೆದುಕೊಂಡೇ ಬನ್ನಿ ಎಂದು ಹೇಳಿದರು. ಆದರೆ ಹಳ್ಳಿಯಲ್ಲಿರುವ ಮಗ ತಂದೆಯ ಜೊತೆ ಇಟ್ಟುಕೊಳ್ಳಲು ತಯಾರಿರಲಿಲ್ಲ. ಪಾಪ, ಅವರನ್ನು ಯಾರೂ ಸರಿಯಾಗಿ ನೋಡಿಕೊಳ್ಳದ ಕಾರಣ ಅವರು ಸತ್ತೇ ಹೋದರು. ಗಂಡನನ್ನು ಕಳೆದುಕೊಂಡು ದುಃಖದಲ್ಲಿ ಸ್ವಲ್ಪ ದಿನಗಳ ನಂತರ ಆ ತಾಯಿ ಅವರು ಕೂಡ ತೀರಿಕೊಂಡರು. ಶಾರದಾ, ನೀನಿಲ್ಲದೆ ನಾ ಹೇಗೆ ಬದುಕಲಿ? ಈಗ ನನಗೆ ಹುಷಾರಿಲ್ಲ. ನನ್ನ ಕಾಳಜಿ ನೀನಲ್ಲದೆ ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ. ನಾವಿಬ್ಬರು ಬೇರೆ ಬೇರೆ ಆದರೆ ನಮ್ಮ ಜೀವನ ಕಷ್ಟವಾಗಬಹುದು. ನಮ್ಮ ಕಷ್ಟ ಸುಖಗಳನ್ನು ಯಾರ ಜೊತೆಗೆ ಹಂಚಿಕೊಳ್ಳುವುದು? ಶಾರದಾ ಅವರಿಗೆ ಕೂಡ ಮಕ್ಕಳ ಜೊತೆ ಇರಲು ಸ್ವಲ್ಪವೂ ಸಂತೋಷವಿರಲಿಲ್ಲ, ಆಸಕ್ತಿ ಇರಲಿಲ್ಲ. ಅವರಿಗೂ ಗೊತ್ತಿತ್ತು, ಇವರ ಮಿತ್ರರ ಹಾಗೂ ಅವರ ಹೆಂಡತಿಯಂತೆ ನಮಗೂ ಆಗುತ್ತದೆ ಎಂದು. ನಮ್ಮ ಗತಿಯೂ ಅದೇ ರೀತಿ ಆಗಬಹುದು ಎಂದು. ನಮ್ಮ ಸೊಸೆಯಂದಿರು ಹಾಗೂ ಮಕ್ಕಳು ಅವರಿಷ್ಟದಂತೆ ನಮ್ಮೊಂದಿಗೆ ನಡೆದುಕೊಳ್ಳಬಹುದು. ಎಲ್ಲವೂ ಇದ್ದು ಈ ರೀತಿ ವಯಸ್ಸಾಗುವ ಕಾಲದಲ್ಲಿ ದುಃಖ ಹಾಗೂ ನೋವಿನ ಜೀವನವನ್ನು ನಡೆಸಲು ನಾನು ಬಯಸುವುದಿಲ್ಲ. ನಮ್ಮ ಇಡೀ ಜೀವನದ ಮಕ್ಕಳಿಗಾಗಿ ನಾವು ಕಳೆದಿದ್ದೇವೆ. ಅವರೆಲ್ಲ ಆಸೆಗಳನ್ನು ನಾವು ಪೂರೈಸಿದ್ದೇವೆ. ನಮ್ಮ ಬೇಕು ಬೇಡಗಳನ್ನು ಕಡಿಮೆ ಮಾಡಿ ಅವರ ಅಗತ್ಯಗಳನ್ನು ಪೂರ್ತಿ ಮಾಡಿದ್ದೇವೆ. ಇಡೀ ಜೀವನವು ಇವರಿಗಾಗಿಯೇ ಕಳೆದು ಹೋಯಿತು. ನಮ್ಮ ಈ ವಯಸ್ಸಿನಲ್ಲಿ ಮಕ್ಕಳು ಮತ್ತು ಸೊಸೆಯಂದಿರ ಸರದಿ ಬಂದಾಗ ಅವರಿಗೆ ತಂದೆ ತಾಯಿ ತುಂಬಾ ಭಾರವಾಗಿ ಕಂಡರು. ರಾತ್ರಿ ಇಡೀ ಗಂಡ ಹೆಂಡತಿ ಮಲಗಲಿಲ್ಲ. ಅವರಿಗೆ ಇದೇ ಚಿಂತೆ ಕಾಡುತ್ತಿತ್ತು. ಒಬ್ಬೊಂಟಿಯಾಗಿ ಇರುವುದೆಂದು ಯೋಚಿಸುತ್ತಿದ್ದರು. ನೀವು ಚಿಂತೆ ಮಾಡಬೇಡಿ, ಬೆಳಿಗ್ಗೆ ನಾನು ಮಕ್ಕಳೊಂದಿಗೆ ಮಾತನಾಡುವ ಎಂದರು ಶಾರದಾ. ಬೆಳಿಗ್ಗೆ ಮಕ್ಕಳಿಬ್ಬರು ತಮ್ಮ ಅಪ್ಪ ಅಮ್ಮನಿಗಾಗಿ ಕಾಯುತ್ತಿದ್ದರು. ಇಬ್ಬರು ಸೊಸೆಯಂದಿರು ಡೈನಿಂಗ್ ಟೇಬಲ್ ಹತ್ತಿರ ಕುಳಿತುಕೊಂಡಿದ್ದರು. ಶಾರದಾ ತಿಂಡಿ ತಿಂದು ಆಗಾಗ ಬಾಗಿಲ ಕಡೆ ನೋಡುತ್ತಾ ನಿಂತಿದ್ದರು. ಬಹುಶಃ ಯಾರೋ ಬರುವುದನ್ನು ಕಾಯುತ್ತಿದ್ದರು ಅನ್ನಿಸುತ್ತೆ. ಮಕ್ಕಳಿಬ್ಬರು ಅಮ್ಮ ಏನು ಹೇಳಬಹುದು ಎಂದು ಕಾಯುತ್ತಿದ್ದರು. ಅಮ್ಮ ಯಾಕೆ ಆಗಾಗ ಬಾಗಿಲ ಕಡೆ ನೋಡುತ್ತಿರುವೆ? ಅಲ್ಲದೆ ನೀವು ಏನು ನಿರ್ಧಾರ ತೆಗೆದುಕೊಂಡಿದ್ದೀರಿ? ನೀವೊಂದು ಕೆಲಸ ಮಾಡಿ, ನೀವು ಅಪ್ಪನ ಸಾಮಾನುಗಳನ್ನು ಬೇಗ ಬೇಗ ಪ್ಯಾಕ್ ಮಾಡಿ. ನಾವು ಅಪ್ಪನನ್ನು ಕರೆದುಕೊಂಡು ಹೋಗುತ್ತೇವೆ. ಹಾಗೂ ಅಣ್ಣ 2 ದಿನ ಕಳೆದು ಅಪ್ಪನ ಫೆನ್ಷನ್ ಅರ್ಧ ಹಣ ತೆಗೆದುಕೊಂಡು ಹೋಗಲು ಬರುತ್ತಾನೆ. ಆಗ ಯಾರೋ ಬಾಗಿಲ ಹತ್ತಿರ ಬಂದರು. ಶಾರದಾ ಬೇಗನೆ ಬಾಗಿಲ ಹತ್ತಿರ ಹೋಗಿ ಅವರನ್ನು ಒಳಗೆ ಬರಮಾಡಿಕೊಂಡಳು. ಬನ್ನಿ ವಕೀಲ್ ಸಾಹೇಬ್ರೆ, ನಾವು ಬೆಳಿಗ್ಗೆಯಿಂದ ನಿಮಗಾಗಿಯೇ ಕಾಯುತ್ತಿದ್ದೇವೆ ಎಂದರು. ಆಗ ದೊಡ್ಡ ಮಗ, ವಕೀಲರನ್ನು ಯಾಕೆ ಕರೆಸಿದ್ದಿ ಎಂದು ಕೇಳಿದ. ಆಗ ಅವನ ಮಾತುಗಳನ್ನು ಕೇಳಿ ವಕೀಲ್ ಸಾಹೇಬರು ನಿಮಗೆ ಅರ್ಥ ಮಾಡಿಸುತ್ತಾರೆ ಎಂದರು. ವಕೀಲ್ ಸಾಹೇಬರು ಕುರ್ಚಿಯಲ್ಲಿ ಕುಳಿತುಕೊಂಡು, ವಿಷಯ ಏನು ಅಂದರೆ, ಈ ಮನೆ ಅಂದರೆ ಈಗ ನೀವು ಇರುವಂತಹ ಈ ಮನೆ ಶಾರದಾ ಹೆಸರಿನಲ್ಲಿದೆ. ಅವರ ಇಚ್ಛೆ ಅವರ ಮಗ ಮತ್ತು ಸೊಸೆ ಈ ಮನೆಯನ್ನು ಖಾಲಿ ಮಾಡಬೇಕು ಎಂದು. ಮಗ ಸೊಸೆ ಈ ಮನೆಯಲ್ಲಿ ಇರುವುದು ಅವರಿಗೆ ಇಷ್ಟವಿಲ್ಲ ಎಂದು ಹೇಳಿದ್ದಾರೆ.
ಈಗ ಅವರ ಮಾತುಗಳನ್ನು ಕೇಳಿ ಮಗ ಮತ್ತು ಸೊಸೆ ಕೋಪದಿಂದ ಕಿರುಚುತ್ತಾರೆ. ಅಮ್ಮ, ನಿನಗೇನು ಹುಚ್ಚಿಡ್ದಿದೆಯಾ? ಸ್ವಂತ ಮಕ್ಕಳನ್ನು ಯಾರಾದರೂ ಮನೆಯಿಂದ ಈಚೆ ಹಾಕ್ತಾರೆಯೇ ಎಂದು ಇಬ್ಬರು ಸೊಸೆಯಂದಿರು ದುರುಗುಟ್ಟುತ್ತಾ, ಮುದುಕಿಗೆ ವಯಸ್ಸಾಗುವ ಕಾಲದಲ್ಲಿ ಹುಚ್ಚು ಹಿಡಿದಿದೆ ಅಂತ ಕಾಣಿಸುತ್ತೆ, ಹಾಗಾಗಿ ನಿಮ್ಮಿಬ್ಬರನ್ನು ಹೊರಗೆ ಹಾಕುವ ಮಾತು ಮಾತನಾಡುತ್ತಿದ್ದಾರೆ ಎಂದು ಹೇಳಿದರು. ಒಂದು ಸಲ ವಕೀಲರನ್ನು ಕರೆಯುವ ಮುಂಚೆ ನನ್ನಲ್ಲಿ ಕೇಳಬೇಕು ಅಂತ ನಿಮಗೆ ಅನ್ನಿಸಲಿಲ್ಲವೇ ಎಂದು ಕೂಗಾಡಿದ ಮಗ. ನೀವು ತಂದೆ ತಾಯಿಯನ್ನು ಬೇರೆ ಮಾಡಬೇಕೆಂದು ನಿರ್ಣಯಿಸುವಾಗ ನಿಮಗೆ ಅಗತ್ಯ ಎನ್ನಿಸಲಿಲ್ಲ ಒಂದು ಸಲ ಅಪ್ಪ ಅಮ್ಮನನ್ನು ಕೇಳಬೇಕು ಎಂದು. ಇವತ್ತು ಇಬ್ಬರು ಗಂಡು ಮಕ್ಕಳಿಗೆ ವಯಸ್ಸಾದ ಅಪ್ಪ ಅಮ್ಮ ಭಾರವಾಗಿದ್ದಾರೆ. ನನಗೆ ಇಂತಹ ಮಗ ಮತ್ತು ಸೊಸೆ ಬೇಡ. ನಿಮ್ಮಂಥವರೊಂದಿಗೆ ಇರಲು ನನಗೆ ಮನಸ್ಸಿಲ್ಲ. ಅಲ್ಲದೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಈ ಮನೆ ನನ್ನದು. ಈ ಮನೆ ಕಟ್ಟಲು ನನ್ನ ಪತಿಯ ಎಲ್ಲ ಹಣ ಕೊಟ್ಟಿದ್ದೇನೆ. ಚಿಕ್ಕ ಮಗನಿಗೆ ಬಿಸ್ನೆಸ್ಗೂ ಎಲ್ಲ ಹಣ ನಾವೇ ಕೊಟ್ಟಿರೋದು. ಈಗ ನಮಗೆ ಬಡ್ಡಿ ಸಮೇತ ವಾಪಸ್ ಕೊಡಿ. ನಿಮಗೆ ಇನ್ನು ಒಂದು ಬಿಡಿಗಾಸು ಕೂಡ ನಾವು ಕೊಡೋದಿಲ್ಲ. ಇವತ್ತು ಶಾರದಾ ಶಾಂತವಾಗಿ ಕುಳಿತುಕೊಳ್ಳುವ ಮಾತೇ ಇರಲಿಲ್ಲ. ಅವರ ಮುಖಕ್ಕೆ ಹೊಡೆದಂತೆ ಅವರ ನಿಜ ಸ್ವರೂಪವನ್ನು ಹೊರಗಡೆ ತರುತ್ತಿದ್ದಳು. ಅವರು ಕೇಳುತ್ತಲೇ ನಿಂತುಕೊಂಡಿದ್ದರು. ಅಮ್ಮ, ನೀನು ನನ್ನ ಮಕ್ಕಳೊಂದಿಗೆ ಹೀಗೆ ಮಾಡಲು ಹೇಗೆ ಸಾಧ್ಯ ಎಂದು ಮಕ್ಕಳು ಕೇಳಿದರು. ಯಾಕೆ ಮಗ, ಯಾಕೆ ಕೇಳಬಾರ್ದು? ನಿಮಗೆ ನಾವು ಎಲ್ಲ ಕೊಟ್ಟ ಮೇಲೆ ನಿಮ್ಮ ಅಪ್ಪನಿಗೆ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗೋಕ್ಕೆ, ಔಷಧಿ ಕೊಡಿಸೋಕ್ಕೆ ನಿಮ್ಮಂಥ ಮಕ್ಕಳು ಹಿಂದೇಟು ಹಾಕುವಾಗ ನಾವು ನಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಯಾಕೆ ಲಕ್ಷಗಟ್ಟಲೆ ಸುರಿಬೇಕು? ವಕೀಲ್ ಸಾಹೇಬರು ಹೇಳ್ತಾರೆ, ನಾನು ಕಾಗದ ಪತ್ರಗಳನ್ನು ತಯಾರು ಮಾಡುತ್ತೇನೆ. ಹಾಗೆ ಮಗ, ನೀನು ಬೇರೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಹೇಳಿ ವಕೀಲರು ಅಲ್ಲಿಂದ ಹೊರಡುತ್ತಾರೆ. ತನ್ನ ತಾಯಿಯ ರೌದ್ರ ರೂಪ ನೋಡಿ ಮಕ್ಕಳು ಹಾಗೂ ಸೊಸೆಯಂದರಿಗೆ ಪ್ರಜ್ಞೆ ತಪ್ಪುವಂತೆ ಆಯಿತು. ಅವರು ಅಮ್ಮ ಈ ರೀತಿ ಮಾಡಬಹುದೆಂದು ಕನಸಿನಲ್ಲೂ ಊಹಿಸಿರಲಿಲ್ಲ. ಅವರಿಂದ ಎಲ್ಲವನ್ನೂ ಕಿತ್ತುಕೊಂಡ ಮೇಲೆ ಮೆಲ್ಲನೆ ಇಬ್ಬರನ್ನು ದೂರ ಮಾಡಿ ನಂತರ ಮನೆಯ ಕೆಲಸವನ್ನೆಲ್ಲ ಅವರೊಟ್ಟಿಗೆ ಮಾಡಿಸುವ ಉಪಾಯದಲ್ಲಿ ಇದ್ದರು. ಆದರೆ ಇವತ್ತು ಅವರೇ ತೋಡಿದ ಗುಂಡಿಯಲ್ಲಿ ಅವರೇ ಬಿದ್ದಿದ್ದರು. ಇಬ್ಬರು ಸೊಸೆ ಹಾಗೂ ಮಕ್ಕಳಿಗೆ ಈಗ ಅರ್ಥವಾಗಿತ್ತು, ಅವರು ಏನೋ ಮಾಡಲು ಹೋಗಿದ್ದರು, ಆದ್ದರಿಂದ ಅವರಿಗೆ ಎಷ್ಟು ನಷ್ಟವಾಗಿದೆ ಎಂದು. ಅವರು ತಮ್ಮ ತಪ್ಪುಗಳನ್ನು ಒಪ್ಪಿ ಅವರ ಮುಂದೆ ಕ್ಷಮೆ ಕೇಳಲು ಬರುತ್ತಾರೋ ಅಥವಾ ಅತಿಯಾದ ಆಸೆಯಿಂದ ಅವರ ಹತ್ತಿರ ಬಂದು ಕ್ಷಮೆ ಕೇಳುತ್ತಾರೋ ಗೊತ್ತಿಲ್ಲ. ನೀವು ಇದೇ ಮನೆಯಲ್ಲಿ ಇರಿ ಹಾಗೂ ನಮ್ಮನ್ನು ಇದೇ ಮನೆಯಲ್ಲಿರಲು ಬಿಡಿ. ನಾವು ನಿಮ್ಮನ್ನು ಎಲ್ಲಿಗೂ ಹೋಗಲು ಹೇಳುವುದಿಲ್ಲ, ಯಾವುದೇ ಕೆಲಸವನ್ನೂ ಹೇಳುವುದಿಲ್ಲ ಎಂದು ಮಗ ಹೇಳುತ್ತಾನೆ. ಆಗ ಸೊಸೆ, ಹೌದು ಅತ್ತೆ, ನೀವು ಇನ್ನು ಮುಂದೆ ಯಾವ ಕೆಲಸವನ್ನೂ ಮಾಡಬೇಡಿ. ಅಲ್ಲದೆ 3 ಹೊತ್ತು ಊಟ ತಿಂಡಿ ಎಲ್ಲವನ್ನೂ ನಾನೇ ಮಾಡಿಕೊಡ್ತೀನಿ. ನಿಮಗೆ ಇಷ್ಟ ಬಂದಂತೆ ಇದ್ದು ಬಿಡಿ. ಆದರೆ ನಮ್ಮನ್ನು ಮಾತ್ರ ಮನೆಯಿಂದ ಹೊರಗಡೆ ಹಾಕಬೇಡಿ ಪ್ಲೀಸ್. ಶಾರದಾ ಸೊಸೆಯ ಮಾತುಗಳನ್ನು ಕೇಳಿ ಏನೂ ಹೇಳಲಿಲ್ಲ. ತಮ್ಮ ರೂಮ್ಗೆ ಹೋದರು. ತನ್ನ ಪತ್ನಿಯ ಈ ರೂಪ ಕಂಡು ವಿಶ್ವನಾಥ್, ಶಾರದಾ, ಇವತ್ತು ನೀನು ಒಳ್ಳೆಯ ಕೆಲಸ ಮಾಡಿದ್ದೀಯಾ ಎಂದರು. ನಾವು ಎಲ್ಲವನ್ನು ಮಗ ಸೊಸೆಗೆ ಕೊಡುತ್ತೇವೆ ಎಂದಾದರೆ ಅಗತ್ಯವಿರುವಾಗ ಅವರಿಗೆ ಅದರ ಅರಿವು ನೀಡುವುದು ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ನಮ್ಮಿಂದ ಅವರು ಎಲ್ಲವನ್ನು ತೆಗೆದುಕೊಂಡ ನಂತರ 2 ರೊಟ್ಟಿ ಕೊಟ್ಟು ನಮ್ಮ ಮೇಲೆ ಉಪಕಾರ ಮಾಡುತ್ತಿದ್ದಾರೆ ಎಂದು ಅವರಿಗೆ ಅನ್ನಿಸುತ್ತದೆ. ತಮಗೆ ಅವರ ಉಪಕಾರವೂ ಬೇಡ, ಏನೂ ಬೇಡ. ಎಲ್ಲವೂ ನನ್ನದಾಗಿರುವಾಗ ಎಲ್ಲ ಹಕ್ಕಿನ ಜೊತೆ ನಾವಿರಬೇಕು. ಇದೆಲ್ಲವನ್ನು ನಾನು ಅವರಿಗೆ ಪಾಠ ಕಲಿಸಲು ಮಾಡಿದೆ. ಇನ್ನು ಮುಂದೆ ನಮಗೆ ತೊಂದರೆ ಕೊಡಲು ಅವರಿಗೆ ಧೈರ್ಯ ಬರಬಾರದು. ಇನ್ನು ಮುಂದೆ ನಮ್ಮ ಹಣ ಕೂಡ ಅವರಿಗೆ ಕೊಡುವುದಿಲ್ಲ. ನಮ್ಮ ಜೊತೆ ಇಟ್ಟುಕೊಳ್ಳೋಣ. ಮೊದಲೇ ಅವರಿಬ್ಬರಿಗೂ ತುಂಬಾ ಕೊಟ್ಟಿದ್ದೇವೆ ಎಂದರು ಶಾರದಾ. ಈ ನಿರ್ಣಯದಿಂದ ಮಗ ಮತ್ತು ಸೊಸೆ ಅವರ ಸೇವೆ ಮಾಡಲು ಆರಂಭಿಸಿದರು. ಅಮ್ಮ ಅಪ್ಪ ಅಂತ ಅವರ ಸುತ್ತಲೂ ಸುತ್ತುತ್ತಿದ್ದರು. ಏನೋ ತಪ್ಪಾಗಿ ಹೇಳುತ್ತಿರಲಿಲ್ಲ. ಕುಡಿಯಲು ತಿನ್ನಲು ಏನೂ ಅಡ್ಡ ಮಾಡುತ್ತಿರಲಿಲ್ಲ. ಯಾಕೆಂದರೆ ಅವರಿಗೆ ಈಗಾಗಲೇ ಗೊತ್ತಾಗಿದ್ದು, ನಾವು ಏನಾದರೂ ಮಾಡಬಾರದ್ದು ಮಾಡಿದರೆ ಆಸ್ತಿ ಕೈಬಿಟ್ಟು ಹೋಗುತ್ತದೆ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.